Hello everyone. So ಇವತ್ತಿನ ವಿಡಿಯೋದಲ್ಲಿ ನಾವು ಕಂಟಿನ್ಯೂಯೇಷನ್ ದಟ್ ಈಸ್ ಲೈಕ್ ಚಾಪ್ಟರ್ 1 ಆಫ್ ಕಂಪ್ಯೂಟರ್ ಅವೇರ್ನೆಸ್ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಇದಕ್ಕೂ ಮುಂಚೆ ವಿಡಿಯೋ 1 ಪೋಸ್ಟ್ ಮಾಡಿದ್ದೀನಿ, ದಟ್ ಈಸ್ ಕಂಪ್ಯೂಟರ್ ಅವೇರ್ನೆಸ್ ಇಂಟ್ರೊಡಕ್ಷನ್ ಆ್ಯಂಡ್ ರೋಡ್ ಮ್ಯಾಪ್. ಯಾವ್ದು ವಿಡಿಯೋ ನೋಡಿಲ್ಲ ಅಂತಂದರೆ ಗೋ ಜಸ್ಟ್ ಚೆಕ್ ಒನ್ಸ್. ಅದರಲ್ಲಿ ನಾನು ಇಂಟ್ರೊಡಕ್ಷನ್ ಏನು ಸಿಲೆಬಸ್ ಇರುತ್ತೆ, ಯಾವ ಎಕ್ಸಾಮ್ಗೆ ಯಾವ ಥರ ಕೇಳ್ತಾರೆ, ಮಾರ್ಕ್ಸ್ ಯಾವ ಸೆಕ್ಷನಲ್ಲಿ ಕೇಳ್ತಾರೆ, ಅದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ದ ವಿಡಿಯೋ ದಟ್ ಈಸ್ ಚಾಪ್ಟರ್ 1 ಕಂಪ್ಯೂಟರ್ ಅವೇರ್ನೆಸ್ ಇಂಟ್ರೊಡಕ್ಷನ್ ಟು ದಿ ಕಂಪ್ಯೂಟರ್. ಈ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ಸ್ ನೋಡೋಣ ಆ್ಯಂಡ್ ಇನ್ಪುಟ್ ಪ್ರೊಸೆಸಿಂಗ್ ಔಟ್ಪುಟ್ ಸ್ಟೋರೇಜ್ ಸೈಕಲ್ ನೋಡೋಣ, ಕೀ ಟರ್ಮ್ಸ್, ಹಿಸ್ಟ್ರಿ ಆ್ಯಂಡ್ ಎವಲ್ಯೂಷನ್ ನೋಡೋಣ. ಬಿಫೋರ್ ದಟ್, ಲೈಕ್ ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಅಂದರೆ ಏನು? A computer is an electronic device that takes raw data as input and processes it using set of instructions and produces meaningful output, that is information, storing it for future use. ಅವನು ಏನು ಹೇಳ್ತಾನೆ, ಕಂಪ್ಯೂಟರ್ ಅಂತಂದರೆ ನೀವೊಂದು ಇನ್ಪುಟ್ನ ಕೊಡ್ತೀರ, ದಟ್ ಈಸ್ ಲೈಕ್ ರಾ ಇನ್ಪುಟ್. ಇನ್ಪುಟ್ ಏನಾಗಿರುತ್ತೆ? ರಾ ಇನ್ಪುಟ್ ಆಗಿರುತ್ತೆ, ರಾ ಡೇಟಾ ಇರ್ಬೋದು. ಅದನ್ನು CPU ಇಟ್ ವಿಲ್ ಪ್ರೊಸೆಸಸ್. ಏನು ಇನ್ಸ್ಟ್ರಕ್ಷನ್ಸ್, ಏನು ಡೇಟಾ ಎಲ್ಲ ಕೊಟ್ಟಿರ್ತೀರಲ್ವ, ಅದನ್ನು ಪ್ರಾಸೆಸ್ ಮಾಡ್ತಾ ಔಟ್ಪುಟ್ ಜನ್ರೇಟ್ ಮಾಡುತ್ತೆ, ಮೀನಿಂಗ್ಫುಲ್ ಔಟ್ಪುಟ್ನ ಜನ್ರೇಟ್ ಮಾಡುತ್ತೆ. ಆ್ಯಂಡ್ ಅದು ಔಟ್ಪುಟ್ನ ಜನ್ರೇಟ್ ಮಾಡ್ತಾ ಸ್ಟೋರು ಮಾಡುತ್ತೆ ಫಾರ್ ಫ್ಯೂಚರ್ ಯೂಸ್. ಸೊ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್. ಇನ್ಪುಟ್ ತಗೊಳ್ತಾ ಪ್ರಾಸೆಸಿಂಗ್ ಮಾಡ್ತಾ ಔಟ್ಪುಟ್ ಕೊಡುತ್ತೆ, ಮೀನಿಂಗ್ಫುಲ್ ಔಟ್ಪುಟ್ ಕೊಡುತ್ತೆ, ಆ್ಯಂಡ್ ಇಟ್ ವಿಲ್ ಬಿ ಸ್ಟೋರಿಂಗ್ ಫಾರ್ ಫ್ಯೂಚರ್ ಯೂಸ್. ಕಂಪ್ಯೂಟರ್ ಸಿಸ್ಟಮಲ್ಲಿ ವಿ ಹ್ಯಾವ್ ಟೂ ಥಿಂಗ್ಸ್, ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಹಾರ್ಡ್ವೇರ್ ನೋಡ್ಕೊಂಡ್ರೆ ಇದು ಫಿಸಿಕಲ್ ಟಚಬಲಿ ವಿಸಿಬಲ್ ಪಾರ್ಟ್ಸ್. ಅಂದರೆ ಹಾರ್ಡ್ವೇರಲ್ಲಿ ನಾವು ಆ ಪಾರ್ಟ್ಸ್ ಏನೆಲ್ಲ ಇದೆ ಆರ್ ವಾಟ್ ಎವರ್ ದ ಡಿವೈಸಸ್, ಹಾರ್ಡ್ವೇರ್ ಡಿವೈಸಸ್ ಏನಿದೆ ಅದನ್ನು ನೋಡ್ಬೋದು, ಟಚ್ ಮಾಡ್ಬೋದು, ಫೀಲು ಮಾಡ್ಬೋದು. ಲೈಕ್ ಫಿಸಿಕಲಿ ಟಚಬಲಿ ವಿಸಿಬಲ್ ಪಾರ್ಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ CPU ಆಗಲಿ, ಕೀಬೋರ್ಡ್ ಆಗಲಿ, ಮಾನಿಟರ್ ಆಗಲಿ, ಮೆಮೊರಿ ಆಗಲಿ, ಲೈಕ್ ಹಾರ್ಡ್ ಡಿಸ್ಕ್. ಸೊ ವಿ ಕ್ಯಾನ್ ಸಿ ದೆಮ್, ಟಚ್ ದೆಮ್ ಆ್ಯಂಡ್ ಫೀಲ್ ದೆಮ್. ಸಾಫ್ಟ್ವೇರ್ ಬರ್ಕೊಂಡ್ರೆ ಇವಾಗ ಎಲ್ಲರದೂ ನೀವು ಕೇಳ್ತಾ ಇರೋದು ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ ಸಾಫ್ಟ್ವೇರ್. ಏನು ಕೆಲಸ ಮಾಡ್ತಿದ್ರೆ ಸಾಫ್ಟ್ವೇರ್. ಸೊ ಈ ಸಾಫ್ಟ್ವೇರ್ ವಿಚ್ ಕಮ್ಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಸೆಟ್ ಆಫ್ ಕಮೆಂಟ್ಸ್, ಇದನ್ನು ನಾವು ಟಚ್ ಮಾಡಿ ಫೀಲ್ ಮಾಡೋಕ್ ಇಲ್ಲ. ವಿ ಕ್ಯಾನ್ ಸಿ ದೋಸ್ ಆರ್ ಲೈಕ್ ವಿಂಡೋಸ್, MS ಆಫೀಸ್, ಬ್ರೌಸರ್ಸ್. ಸೊ ಇದು ಸಾಫ್ಟ್ವೇರ್ ಆಗಿರುತ್ತೆ. ನೆಕ್ಸ್ಟ್, ಬೇಸಿಕ್ ಫಂಕ್ಷನಿಂಗ್ ಆಫ್ ಕಂಪ್ಯೂಟರ್. ಇವಾಗ ನೋಡಿದ್ವಲ್ಲ ಆಲ್ರೆಡಿ ಡೆಫಿನೇಷನ್ ಏನು ನೋಡಿದ್ವಿ, ಇಟ್ ವಿಲ್ ಟೇಕ್ ದಿ ಇನ್ಪುಟ್, ರಾ ಡೇಟಾ ತಗೊಂಡಿರುತ್ತೆ ಇನ್ಪುಟ್ಟು, ಆ್ಯಂಡ್ ಏನು ಮಾಡುತ್ತೆ, ಅದು ಪ್ರೊಸೆಸಿಂಗ್ ಮಾಡುತ್ತೆ. ಎಲ್ಲಿ ಮಾಡುತ್ತೆ? CPU ಅಲ್ಲಿ ಪ್ರೊಸೆಸಿಂಗ್ ಮಾಡುತ್ತೆ, ಆ್ಯಂಡ್ ಇಟ್ ಗಿವ್ಸ್ ಯು ಔಟ್ಪುಟ್. ಔಟ್ಪುಟ್ ಏನಿರುತ್ತೆ? ಇನ್ಫಾರ್ಮೇಷನ್. ಔಟ್ಪುಟ್ ಇನ್ಫಾರ್ಮೇಷನ್ ವಿಚ್ ವಿಲ್ ಬಿ ಮೀನಿಂಗ್ಫುಲ್. ಎಸ್. ಸೊ ಆ್ಯಂಡ್ ಇದು CPU ಇದನ್ನು ಸ್ಟೋರು ಮಾಡುತ್ತೆ, ದಟ್ ಈಸ್ ಇನ್ ದ ಮೆಮೊರಿ ಆರ್ ದಿ ಹಾರ್ಡ್ ಡಿಸ್ಕ್. ಸ್ಟೋರೇಜ್ ಯಾಕೆ ಮಾಡುತ್ತೆ? ಫಾರ್ ಫ್ಯೂಚರ್ ಯೂಸ್. ಇನ್ಪುಟ್ ಆ್ಯಂಡ್ ಪ್ರಾಸೆಸಿಂಗ್ ನೋಡಿಕೊಂಡ್ರೆ ಯಾವ ಥರ ಇನ್ಪುಟ್ ಕೊಡ್ತಿದ್ದೀರಾ ನೀವು? ರಾ ಡೇಟಾನ ಕೊಟ್ಕೊಂಡು ಕಮೆಂಟ್ಸು ಕೊಡ್ತಿದ್ದೀರಾ. ಎದರಿಂದ ಇನ್ಪುಟ್ ಕೊಡ್ತಿದ್ದೀರಾ ನೀವು? ವಿ ಹ್ಯಾವ್ ಡಿವೈಸಸ್ ಲೈಕ್ ಕೀಬೋರ್ಡ್, ಮೌಸ್, ಸ್ಕ್ಯಾನರ್ ಇನ್ ಟು ದಿ ಸಿಸ್ಟಮ್. ಸೊ ಇದರಿಂದ ನೀವು ಇನ್ಪುಟ್ನ ಕೊಡ್ತಾ ಇದ್ದೀರಾ. ಪ್ರಾಸೆಸಿಂಗ್ CPU ಅಲ್ಲಿ ಹೆಂಗಾಗ್ತಿದೆ? ಪ್ರಾಸೆಸಿಂಗ್ ಎಲ್ಲಾಗ್ತಿದೆ? ಫಸ್ಟ್ ಆಫ್ ಆಲ್ CPU ಅಲ್ಲಿ ಆಗ್ತಿದೆ. ಯಾವ ಥರ ಪ್ರಾಸೆಸಿಂಗ್ ಆಗ್ತಿದೆ? ಅದು ಅರ್ಥಮೆಟಿಕ್ ಪರ್ಫಾರ್ಮಿಂಗ್, ಅರ್ಥಮೆಟಿಕ್ ಕಂಪ್ಯಾರಿಸನ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಎಲ್ಲದನ್ನು ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದೆ ಇದು. ದಟ್ ಈಸ್ ದಿ ಪ್ರಾಸೆಸಿಂಗ್. ಔಟ್ಪುಟ್ ಆ್ಯಂಡ್ ಸ್ಟೋರೇಜ್. ಔಟ್ಪುಟ್ ಎಲ್ಲ ಔಟ್ಪುಟ್ ತೋರಿಸ್ತಿದೆ ನಮಗೆ. ಮಾನಿಟರ್ ಆಗಲಿ, ಪ್ರಿಂಟರ್ ಅಂದರೆ ಪೇಪರ್ ಔಟ್ಪುಟ್ ಆಗಿ ಬರ್ತಿದೆ, ಸ್ಪೀಕರ್ ಸೌಂಡ್ ಔಟ್ಪುಟ್ ಆಗಿ ಬರ್ತಿದೆ. ವಾಟ್ ಎವರ್ ಡಿಸ್ಪ್ಲೇಯಿಂಗ್ ಪ್ರೊಸೆಸ್ಡ್ ಮೀನಿಂಗ್ಫುಲ್ ರಿಸಲ್ಟ್ಸ್ ಟು ಯೂಸರ್ಸ್. ಅಂದರೆ ನೀವು ಯಾವುದೆಲ್ಲ ಡೇಟಾ ಇನ್ಪುಟ್ ಡೇಟಾ ಕೊಟ್ಟಿದ್ದೀರಾ, ರಾ ಡೇಟಾ, ಅದೊಂದು ಮೀನಿಂಗ್ಫುಲ್ ರಿಸಲ್ಟ್ಸ್ ಆಗಿ ಬಂದರೆ ದಟ್ ಈಸ್ ದಿ ಔಟ್ಪುಟ್. ಆ್ಯಂಡ್ ಇದು ಸ್ಟೋರೇಜ್ನೂ ಆಗ್ತಾ ಇದೆ. ಹೆಂಗೆ? ಲೈಕ್ ಸ್ಟೋರಿಂಗ್ ಡೇಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಪರ್ಮನೆಂಟ್ಲಿ ಇನ್ ದಿ ಪ್ರೈಮರಿ, ಸೆಕೆಂಡರಿ ಮೆಮೊರಿ ಫಾರ್ ಫ್ಯೂಚರ್ ಯೂಸ್. ಎಲ್ಲಿ ಸೇವ್ ಆಗ್ತಿದೆ? ಎಲ್ಲಿ ಪರ್ಮನೆಂಟ್ಲಿ ಇದೆ? ಪ್ರೈಮರಿ ಆರ್ ದಿ ಸೆಕೆಂಡರಿ ಮೆಮೊರಿ. ಯಾಕೆ ಸೇವ್ ಆಗ್ತಿದೆ? ಫಾರ್ ಫ್ಯೂಚರ್ ಯೂಸ್. ಏನೆಲ್ಲ ಟರ್ಮಿನಾಲಜಿ ಇದೆ ಅಪ್ಪ ಇದರಲ್ಲಿ ಅಂತ ನೋಡಿಕೊಂಡ್ರೆ, ಫಸ್ಟ್ ಕಂಪ್ಯೂಟರ್ ಟರ್ಮಿನಾಲಜಿಯಲ್ಲಿ ಡೇಟಾ ಅಂದರೆ ಏನು? ವಾಟ್ ಈಸ್ ದಿ ಡೇಟಾ? ಎಸ್. ಸೊ ಡೇಟಾ ಅಂದರೆ ಮೈಟ್ ಬಿ ರಾ ಡೇಟಾ ಆರ್ ಅನ್ಪ್ರಾಸೆಸ್ಡ್ ಡೇಟಾ, ಅಂದರೆ ಫಿಲ್ಟರ್ ಆಗಿರೋದಿಲ್ಲ, ಪ್ರೊಸೆಸ್ಡ್ ಡೇಟಾ ಇರಲ್ಲ, ಫಿಗರ್ಸ್ ಆಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು. ಸಿಂಬಲ್ಸ್ ಓನ್ಲಿ ಲ್ಯಾಕಿಂಗ್ ಸಿಂಬಲ್ಸ್ ಲ್ಯಾಕಿಂಗ್ ಕಾಂಟೆಕ್ಸ್ಟ್. ಸೊ ಇದೇನೆಲ್ಲ ನೀವು ಡೇಟಾ ಇದೆ
ಲೈಕ್ ರಾ ಡೇಟಾ ಆಗಲಿ ಏನೆಲ್ಲ ಇದೆಲ್ಲಾನು ಏನು ಕರೀತಾರೆ ಡೇಟಾ ಅಂತ ಕರೀತಾರೆ. ಆ್ಯಂಡ್ ಎಕ್ಸಾಂಪಲ್ ನೋಡ್ಕೊಂಡ್ರೆ ಎಕ್ಸಾಂಪಲ್ ಲೈಕ್ ಮಾರ್ಕ್ಸ್, ಏನೆಲ್ಲ ಮಾರ್ಕ್ಸ್ ಬಂದಿದೆ 100ಗೆ 92, 78, 85. ಸೊ ದಿಸ್ ಇಸ್ ದಿ ಡೇಟಾ. ಇನ್ಫಾರ್ಮೇಶನ್ ಅಂದರೆ ಏನು? ಪ್ರಾಸೆಸ್ಡ್, ಸ್ಟ್ರಕ್ಚರ್ಡ್ ಆ್ಯಂಡ್ ಆರ್ಗನೈಸ್ಡ್ ಡೇಟಾ ವಿತ್ ಕ್ಲಿಯರ್ ಮೀನಿಂಗ್. ಎಸ್, ಅಂದರೆ ಇದು ಔಟ್ಪುಟ್ಟೇ ಅಲ್ವಾ. ಸೊ ನಮ್ಗೆ ಔಟ್ಪುಟ್ ಏನೆಲ್ಲ ಬರ್ದಿದೆ ಅದು ಪ್ರಾಸೆಸ್ಡ್ ಆಗಿರುತ್ತೆ ಆ್ಯಂಡ್ ಸ್ಟ್ರಕ್ಚರ್ಡ್ ಆಗಿ ಬರುತ್ತೆ. ಇಲ್ಲ ಅನ್ಸ್ಟ್ರಕ್ಚರ್ಡ್ ನೀವು ಕೊಟ್ಟಿದ್ರೆ, ಅನ್ಪ್ರಾಸೆಸ್ಡ್ ಕೊಟ್ಟಿದ್ರೆ, ಈ ಔಟ್ಪುಟ್ಟಲ್ಲಿ ಏನು ಬರ್ತಾ ಇದೆ ಇನ್ಫಾರ್ಮೇಷನಲ್ಲಿ, ದಟ್ ಈಸ್ ಸ್ಟ್ರಕ್ಚರ್ಡ್ ಆರ್ಗನೈಸ್ಡ್ ಡೇಟಾ ವಿತ್ ಕ್ಲಿಯರ್ ಮೀನಿಂಗ್. ಎಸ್. ಸೊ ರಿಪೋರ್ಟ್ ಕಾರ್ಡ್ ಟೋಟಲ್ 225. ಸೊ ಇದೆಲ್ಲಾನು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೇನು 225 ಕರೆಕ್ಟ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಇನ್ಸ್ಟ್ರಕ್ಷನ್, ಸಿಂಗಲ್ ಕಮಾಂಡ್ ಗಿವೆನ್ ಟು ದಿ ಕಂಪ್ಯೂಟರ್ ಇನ್ ಮೆಷಿನ್ ಲ್ಯಾಂಗ್ವೇಜ್. ಎಸ್. ಸೊ ನಾವು ಹ್ಯೂಮನ್ಸ್ ವಿ ಸ್ಪೀಕ್ ಒಂದು ಲ್ಯಾಂಗ್ವೇಜ್, ಅದು ಕಾಮನ್ ಲ್ಯಾಂಗ್ವೇಜ್ ವಿಚ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಅಸ್. ಹ್ಯೂಮನ್ಸ್ಗೆ ಒಂದೇ ಅರ್ಥ ಆಗುತ್ತೆ. ಸೊ ನಮ್ಮ ಲ್ಯಾಂಗ್ವೇಜ್ ಸಿಸ್ಟಮ್ಗೆ ಅರ್ಥ ಆಗ್ಬೇಕಂದ್ರೆ ಅದು ಅರ್ಥ ಆಗಲ್ವಲ್ಲ. ಸೊ ಅದಕ್ಕೊಂದು ಮೆಷಿನ್ ಲ್ಯಾಂಗ್ವೇಜ್ ಅವ್ರ ಲ್ಯಾಂಗ್ವೇಜಲ್ಲೇ ಹೇಳಬೇಕು. ಮೆಷಿನ್ ಲ್ಯಾಂಗ್ವೇಜಲ್ಲೇ ಹೇಳಿದ್ರೇನೆ ಅದಕ್ಕೆ ಅರ್ಥ ಆಗುತ್ತೆ. ಸೊ ದಟ್ ಈಸ್ ದಿ ಇನ್ಸ್ಟ್ರಕ್ಷನ್. ನೀವು ಒಂದು ಕಮಾಂಡ್ ಆಗಲಿ ಏನೋ ಒಂದು ಇನ್ಸ್ಟ್ರಕ್ಷನ್ ಆಗಲಿ ಮೆಷಿನ್ ಲ್ಯಾಂಗ್ವೇಜಲ್ಲಿ ಕೊಡ್ತಿದ್ದೀರಾ ಅಂತಂದರೆ ದಟ್ ಈಸ್ ದಿ ಇನ್ಸ್ಟ್ರಕ್ಷನ್. ಮೈಟ್ ಬಿ ಪ್ರಿಂಟ್ ಆಗಲಿ, ಆ್ಯಡ್ ಆಗಲಿ, ಸ್ಟೋರ್ ಆಗಲಿ. ಎಸ್. ಸೊ ದೀಸ್ ಯು ಆರ್ ಗಿವಿಂಗ್ ಇಟ್ ಇನ್ ದಿ ಮೆಷಿನ್ ಲ್ಯಾಂಗ್ವೇಜ್. ನೆಕ್ಸ್ಟ್, ಪ್ರೋಗ್ರಾಮ್ ಅಂದರೆ ಏನು? ಸೆಟ್ ಆಫ್ ಸೀಕ್ವೆನ್ಷಿಯಲ್ ಇನ್ಸ್ಟ್ರಕ್ಷನ್ಸ್ ರಿಟನ್ ಟು ಎಕ್ಸಿಕ್ಯೂಟ್ ಅ ಸ್ಪೆಸಿಫಿಕ್ ಟಾಸ್ಕ್. ಅಂತಂದರೆ ಒಂದು ಸೀಕ್ವೆನ್ಸ್ ಆಗಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಆ್ಯಂಡ್ ಅದು ಎಕ್ಸಿಕ್ಯೂಟ್ ಆಗಿ ಒಂದು ಸ್ಪೆಸಿಫಿಕ್ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ಕೊಡುತ್ತೆ. ದಟ್ ಈಸ್ ದಿ ಪ್ರೋಗ್ರಾಮ್. ಸೆಟ್ ಆಫ್ ಸೀಕ್ವೆನ್ಷಿಯಲ್ ಇನ್ಸ್ಟ್ರಕ್ಷನ್ಸ್. MS ವರ್ಡ್ ಆಗಲಿ, ಲೈಕ್ ವೆಬ್ ಬ್ರೌಸರಲ್ಲಿ ನಾವು ಇದನ್ನ ನೋಡ್ತೀವಿ. ಹಾರ್ಡ್ವೇರ್, ಫಿಸಿಕಲ್ ಆಲ್ರೆಡಿ ನೋಡಿದೀವಲ್ಲ. ಹಾರ್ಡ್ವೇರ್ ಅಂದ್ರೆ ಏನು? ವಿಚ್ ವಿ ಕ್ಯಾನ್ ಫೀಲ್ ಅಂಡ್ ಟಚ್, ದಟ್ ಈಸ್ ಕೀಬೋರ್ಡ್, ಮಾನಿಟರ್ ಅಂಡ್ CPU. ಸಾಫ್ಟ್ವೇರ್ ವಿಚ್ ಈಸ್ ಲೈಕ್ ವಿ ಕಾಂಟ್ ಲೈಕ್ ಅವ್ರು ನೋಡ್ಬೋದು ಬಟ್ ಅದನ್ನು ಟಚ್ ಫೀಲ್ ಮಾಡಂಗಿಲ್ಲ. ದಟ್ ಈಸ್ ಲೈಕ್ ಆಂಟಿವೈರಸ್ ಆಗಲಿ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಸ್ ಆಗಲಿ, ವಾಟ್ ಎವರ್ ಇಟ್ ಮೈಟ್ ಬಿ. ಸೊ ದ ಬೇಸಿಕ್ ಟರ್ಮಿನಾಲಜಿ ಗೋಸ್ ಲೈಕ್ ಡೇಟಾ ಅಂದರೆ ಏನು, ಇನ್ಫಾರ್ಮೇಷನ್ ಅಂದರೆ ಏನು, ಇನ್ಸ್ಟ್ರಕ್ಷನ್ ಅಂದರೆ ಏನು, ಪ್ರೋಗ್ರಾಮ್ ಅಂದರೆ ಏನು, ಹಾರ್ಡ್ವೇರ್, ಸಾಫ್ಟ್ವೇರ್, ಇದೆಲ್ಲನೂ ನಿಮಗೆ ಐಡಿಯಾ ಇರಬೇಕು. ಈಗ ನೋಡ್ಕೊಂಡ್ರೆ ಹಿಸ್ಟ್ರಿ ಆ್ಯಂಡ್ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಮುಂಚೆ ಹೆಂಗಿತ್ತು, ಹೆಂಗೆ ಕಂಪ್ಯೂಟರ್ ಎವಾಲ್ವ್ ಆಯಿತು ನೋಡೋಣ. ಫಸ್ಟು ಅಬ್ಯಾಕಸ್. ನಿಮ್ಗೆ ಗೊತ್ತಲ್ವಾ ಅಬ್ಯಾಕಸ್? ಯುಲ್ ಬಿ ಸೀಯಿಂಗ್ ಇಟ್ ಇನ್ ಲೈಕ್ ಅದೊಂದು ಒಂಥರ ಡಿವೈಸ್ ಆಗಿರುತ್ತೆ ಅಬ್ಯಾಕಸ್ ಅಲ್ಲಿ. ಇದು ಚೈನಾ ಅವರು ಇನ್ವೆಂಟ್ ಮಾಡಿದ್ದಾರೆ. ಲೈಕ್ ಫೀಚರ್ಸ್ ಏನಿದೆ ಅಂದರೆ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಯೂಸಿಂಗ್ ಬೀಡ್ಸ್ ಆನ್ ರಾಡ್ಸ್. ಎಸ್, ಇದು ಒಂದು ರಾಡ್ ಮೇಲೆ ಬೀಡ್ಸ್ ಥರ ಇರುತ್ತೆ ಇಲ್ಲಿ. ಸೊ ಎಕ್ಸಾಂಪಲ್ ಇದರಲ್ಲಿ ಏನೇನೆಲ್ಲ ಮಾಡಬೇಕಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಸ್ಕ್ವೇರ್ ರೂಟ್ಸ್ನ ಈ ಡಿವೈಸಲ್ಲಿ ಮಾಡ್ಬೋದು. ಎಸ್. ನಪಿಯರ್ಸ್ ಬೋನ್ಸ್ ಅಂದರೆ ಇದೊಂದು 3D ರಾಡ್ಸ್ ಎಂಬೆಡೆಡ್ ವಿತ್ ನಂಬರ್ 0 to 9 ವಿಚ್ ಇಸ್ ಯೂಸ್ಡ್ ಇನ್ ರಾಪ್ಡಾಲ್ಗಿಯಾ ಟೆಕ್ ಫಾರ್ ಮಲ್ಟಿಪ್ಲಿಕೇಶನ್. ಇದನ್ನ ಮಲ್ಟಿಪ್ಲಿಕೇಶನ್ಗೆ ಬಳಸ್ತಿದ್ದಾರೆ. ನೆಕ್ಸ್ಟ್, ಪಸ್ಕಲೈನ್. ಇದು ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಮೆಷಿನ್ ವಿತ್ 8 ರೊಟೇಟಿಂಗ್ ಡಿಸ್ಕ್ ಇಂದ ಇನ್ವೆಂಟ್ ಮಾಡಿದ್ದಾರೆ. ಆ್ಯಂಡ್ ಇದು ಇಂಟ್ರಡ್ಯೂಸ್ಡ್ ಕಾನ್ಸೆಪ್ಟ್ ಫಾರ್ ಕ್ಯಾರಿ ಇನ್ ಮ್ಯಾಥ್ಸ್. ಸೊ ನಾವು ಸಬ್ಟ್ರಾಕ್ಷನ್ ಮಾಡುವಾಗಲಿ, ಮಲ್ಟಿಪ್ಲಿಕೇಶನ್ ಮಾಡುವಾಗಲಿ, ಅಡಿಷನ್ ಮಾಡುವಾಗ ದೆರ್ ಈಸ್ ಅ ಕ್ಯಾರಿ ಅನ್ನೋ ಟರ್ಮ್ ಇದೆ ಅಲ್ವಾ. ನಾವು ಕ್ಯಾರಿಯರ್ನ ಹೆಂಗೆ ಅಂದರೆ ಇಲ್ಲಿ ಬಂದಿದೆ ಪಾಸ್ಕಲೈನಲ್ಲಿ. ಈ ಡಿವೈಸಲ್ಲಿ ಕ್ಯಾರಿಯರ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಜಾಕ್ವೆಲ್ ಲೂಮ್. ಇದೊಂದು ಮೆಕ್ಯಾನಿಕಲ್ ಲೂಮ್ ಕಂಟ್ರೋಲ್ಡ್ ಬೈ ಪಂಚ್ಡ್ ಕಾರ್ಡ್ಸ್. ಓಕೆ, ಸೊ ಇದೊಂದು ಮೆಕ್ಯಾನಿಕಲ್ ಡಿವೈಸ್ ಆಗಿರುತ್ತೆ. ಪಿಯೋನರ್ಡ್ ಟೆಕ್ಸ್ಟೈಲ್ ಸೀಕ್ವೆನ್ಸ್ ಆಟೋಮೇಷನ್. ನೆಕ್ಸ್ಟ್, ಅನಾಲಿಟಿಕಲ್ ಇಂಜಿನ್. ಇದು ಚಾರ್ಲ್ಸ್ ಬ್ಯಾಬೇಜ್ 1834 ಅಲ್ಲಿ ಫಸ್ಟ್ ಜನರಲ್ ಪರ್ಪಸ್ ಪ್ರೋಗ್ರಾಮಬಲ್ ಕಂಪ್ಯೂಟರ್ ಕಾನ್ಸೆಪ್ಟ್. ಸೊ ಮೇಡ್ ಬ್ಯಾಬೇಜ್, ದಟ್ ಈಸ್ ಲೈಕ್ ಫಾದರ್ ಆಫ್ ಕಂಪ್ಯೂಟರ್. ಸೊ ಇಲ್ಲಿ ಬಂದಿದೆ ನಮಗೆ ಈ ಡಿವೈಸಸ್ ಎಲ್ಲ ಆಗಿದ್ಮೇಲೆ ದಿಸ್ ಇಸ್ ದಿ ಹಿಸ್ಟ್ರಿ ಆಫ್ ದಿ ಕಂಪ್ಯೂಟರ್. ಎಸ್, ಹಿಸ್ಟ್ರಿ, ಅರ್ಲಿ ಡಿವೈಸಸ್ ಹೆಂಗಿತ್ತು ಅಂತ. ಅದರಲ್ಲಿ ಕ್ಯಾರಿ ಯಾವಾಗ ಬಂದಿದೆ? 1642 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪಾಸ್ಕಲೈನ್ ಅಂತ. ಎಸ್. ನೆಕ್ಸ್ಟ್, ಆಮೇಲೆ ಟ್ಯಾಬ್ಯುಲೇಟಿಂಗ್ ಮೆಷಿನ್. ಎಸ್, 1880 ಅಲ್ಲಿ ಬಂದಿದೆ. ಎಲೆಕ್ಟ್ರೋ ಮೆಕ್ಯಾನಿಕಲ್ ರೀಡರ್ ಯೂಸಿಂಗ್ ರೌಂಡ್ ಪಂಚ್ ಕಾರ್ಡ್ಸ್. ಓಕೆ, ಯೂಸ್ಡ್ ಇನ್ 1890 US ಸೆನ್ಸಸ್.
ಇದು ಟ್ಯಾಬ್ಲೆಟಿಂಗ್ ಮೆಷಿನ್. ಮಾರ್ಕ್ 1 ಗ್ಲಾಸ್ ಪ್ಯಾನಲ್ಸು, ಸ್ವಿಚಸ್, ಮ್ಯಾಗ್ನೆಟಿಕ್ ಡ್ರಮ್ಸು, ಇದೆಲ್ಲ ಕೀ ಫೀಚರ್ಸ್ ಇದದ್ದು. ಫಸ್ಟ್ ಆಟೋಮೆಟಿಕ್ ಮೆಕ್ಯಾನಿಕಲ್ ಕಂಪ್ಯೂಟರ್, ಇದು ಫಸ್ಟ್ ಆಟೋಮೆಟಿಕ್ ಎಲೆಕ್ಟ್ರೋಮೆಕ್ಯಾನಿಕಲ್ ಕಂಪ್ಯೂಟರ್ ಇದು. ಮಾರ್ಕ್ 1. ನೆಕ್ಸ್ಟ್ ENI AC, ಇದು ಯೂಸ್ಡ್ ಇನ್ ಇಲ್ಲಿ ಬಂದಿದೆ ಏನು ವ್ಯಾಕ್ಯೂಮ್ ಟ್ಯೂಬ್ಸ್, ದಟ್ ಈಸ್ ಯೂಸ್ಡ್ 18,000 ವ್ಯಾಕ್ಯೂಮ್ ಟ್ಯೂಬ್ಸ್ ಅಂಡ್ 20 ಅಕ್ಯುಮುಲೇಟರ್ಸ್. ವರ್ಲ್ಡ್ಸ್ ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಇದು. ಯಾವುದು? ENI AC, ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ 1946 ಅಲ್ಲಿ ಬಂದಿದೆ. ನೆಕ್ಸ್ಟ್ EDSAC, ದಟ್ ಈಸ್ EDSAC, used memory delay lines for internal memory, used mercury delay lines for internal memory. ಇದು ಏನಾಗಿರುತ್ತೆ? ಫಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಮೆಮೊರಿ ಕಂಪ್ಯೂಟರ್ ಇದು. ಎಸ್. ನೆಕ್ಸ್ಟ್ UNI VAC, ಇದು ಯೂನಿವರ್ಸಲ್ ಆಟೋಮೇಷನ್ ಕಂಪ್ಯೂಟರ್ ವಿತ್ ಮ್ಯಾಗ್ನೆಟಿಕ್ ಟಿಪ್ಸ್. ಇಲ್ಲಿ ಬಂದಿದೆ ಮ್ಯಾಗ್ನೆಟಿಕ್ ಟಿಪ್ಸ್. ಫಸ್ಟ್ ಕಮರ್ಷಿಯಲ್ ಜನರಲ್ ಕಂಪ್ಯೂಟರ್ ಆಗಿದೆ ಇದು. ಇದನ್ನೆಲ್ಲ ನೆನ್ಪಿಟ್ಕೋಬೇಕು ನೀವು. ಯಾವ ಮೆಷಿನ್, ಏನು ಕೀ ಫೀಚರ್, ಅದ್ರ ಏನನ್ನು ಫೇಮಸ್ ಇದ್ರೆ ಅದು ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಗಲಿ. ಓಕೆ, ಇದೆಲ್ಲನೂ ನೆನ್ಪಿಟ್ಕೋಬೇಕು ನೀವು. ಸೊ ನಾವು ಈಗ ವಿ ಹ್ಯಾವ್ ಬಿನ್ ಡನ್ ವಿತ್ ಚಾಪ್ಟರ್ 1 ಅಲ್ಲಿ ಫಂಡಮೆಂಟಲ್ಸ್, ಅದು ಏನು ಕೀ ಟರ್ಮಿನಾಲಜಿ ಏನಿದೆ, ಸೈಕಲ್ ನೋಡಿದ್ದೀವಿ, ಹಿಸ್ಟ್ರಿ ಆ್ಯಂಡ್ ಎವಲ್ಯೂಷನ್ ನೋಡಿದ್ದೀವಿ. ಯಾರ ನೀವು ಫ್ರೆಂಡ್ಸ್ ಕಂಪ್ಯೂಟರ್ ಅವೇರ್ನೆಸ್ ಓದ್ತಾ ಇದ್ರೆ ಇದನ್ನ ಅವ್ರಿಗೆ ಶೇರ್ ಮಾಡಿ. ಇಂಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನನಗೆ ಇನ್ನೂ ಏನೇನು ಬೇಕಂದರೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.